ಈ ಬಾರಿ ಶತಾಯಗತಾಯ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯನ್ನು ಕಾಂಗ್ರೆಸ್ ಪಡಿಬೇಕು ಅಂತ ಹೇಳಿ ಎಲ್ಲ ಕುತಂತ್ರ ರಣತಂತ್ರಗಳನ್ನು ಭೇದಿಸಿದ್ರು. ಈ ಸರ್ಕಾರದ ಅನುದಾನ ಕೊರತೆ ಬಗ್ಗೆ, ಈ ಸರ್ಕಾರದ ಕಿತ್ತಾಟದ ಬಗ್ಗೆ, ಯಾವ ರೀತಿ ಈ ಸರ್ಕಾರ ಅವರ ಗ್ಯಾರಂಟಿಗಳನ್ನು ಬಿಟ್ಟರೆ ಬಡವರ ಪರವಾಗಿ, ರೈತರ ಪರವಾಗಿ, ಯಾರ ಪರವಾಗೂ ಒಂದು ನಯಾ ಪೈಸೆ, ಒಂದು ಸಣ್ಣ ಕಾರ್ಯಕ್ರಮ ಸಹ ವೆಲ್ಫೇರ್ ಕಾರ್ಯಕ್ರಮ ತಂದಿಲ್ಲ ಅನ್ನೋ ಗ್ಯಾರಂಟಿಯ ವಾರಂಟಿ ಮುಗಿದಿದೆ. ಇನ್ನು ಸಮಯ ಕಳೆದಿದೆ. ಇನ್ನು ಏನಿದ್ರು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ನಿರ್ಧಾರಕ್ಕೆ ರಾಜ್ಯದ ಜನ ಬರ್ತಾರೆ. ಈಗಾಗಲೇ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಡೆದಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 19 ಕ್ಷೇತ್ರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 14 ಕ್ಷೇತ್ರ ಈಗ BJP ತೆಕ್ಕೆಗೆ ಬಂದಿರುವಂಥದ್ದು. ಈಗಾಗಲೇ BJP 14 ಸ್ಥಾನ ಗೆದ್ದು ಬೀಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಧೀರಜ್ ಮುನ್ರಾಜ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಪ್ರತಿಷ್ಠೆಗೆ ಪಡ್ಕೊಂಡು ಈ ಬಾರಿ ಏನಾದರೂ ಮಾಡಿ BJPನ ಸೋರಿಸಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ರು. ಆದರೆ ಗೆಲುವಿನ ಮೂಲಕ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಕಾಂಗ್ರೆಸ್ಸಿಗೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರ ಇವತ್ತೇನು ಡಿಲಿಮಿಟೇಷನ್ ಆಗ್ಬೋದು, ರಿಸರ್ವೇಷನ್ ಆಗ್ಬೋದು, ರಿಸರ್ವೇಷನನ್ನು ಖುದ್ದು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಪ್ರತಿ ವಾರ್ಡಲ್ಲಿ ಮಾಡ್ಕೊಂಡು ಈ ಬಾರಿ ಶತಾಯಗತಾಯ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯನ್ನು ಕಾಂಗ್ರೆಸ್ ಪಡಿಬೇಕು ಅಂತ ಹೇಳಿ ಎಲ್ಲ ಕುತಂತ್ರ ರಣತಂತ್ರಗಳನ್ನು ಭೇದಿಸಿದ್ರು. ಶಾಸಕನಾಗಿ 2.5 ವರ್ಷ ಕೆಲಸ ಮಾಡಿರುವಂಥದ್ದು, ಪ್ರಾಮಾಣಿಕತೆ, ಸರಳತೆ, ಅದರ ಜೊತೆಗೆ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೇನು ಮಾಡ್ತಾಯಿದ್ದೀವಿ ಅಭಿವೃದ್ಧಿಯ ಕಡೆಗೆ, ತಾಲೂಕಿನ ಭ್ರಷ್ಟಾಚಾರ ರಹಿತವಾಗಿ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವೇನು ಕೊಡ್ತಾಯಿದ್ದೀವಿ, ಅದಕ್ಕೆ ಬೆಂಬಲವಾಗಿ ಇವತ್ತು ಸಾರ್ವಜನಿಕರು ನಮಗೆ ಅತಿ ಹೆಚ್ಚಿನ ಬಹುಮತ, ಇನ್ನೂ 2 ಸೀಟ್ ಬರಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವ್ರದ್ದೇ ಆದಂಥ ಸ್ವಪ್ರತಿಷ್ಠೆಗಳಿಗೆ ಒಂದು 2 ಸೀಟ್ ನಾವು ಕಳ್ಕೊಂಡಿದ್ದೀವಿ. ಬಿಟ್ಟರೆ ಕಾಂಗ್ರೆಸ್ಸು ನಮಗೇನಲ್ಲಿ ದೊಡ್ಡ ಇದು ಅಂತೇನಿರಲಿಲ್ಲ. ಅವರೇನೇ ತಂತ್ರಗಾರಿಕೆ ಮಾಡಿದ್ರು ಅದಕ್ಕೆ ತಕ್ಕಂಥ ತಂತ್ರಗಾರಿಕೆ ನಾವು ಮಾಡಿ ವೈಯಕ್ತಿಕವಾಗಿ ಪ್ರತಿಯೊಂದು ಮನೆಗೆ, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮತದಾರರ ಮನೆಗೆ ನಾನೇ ಭೇಟಿ ಕೊಟ್ಟು ಈ ಸರ್ಕಾರದ ದುರಾಡಳಿತದ ಬಗ್ಗೆ, ಈ ಸರ್ಕಾರದ ಅನುದಾನ ಕೊರತೆ ಬಗ್ಗೆ, ಈ ಸರ್ಕಾರದ ಕಿತ್ತಾಟದ ಬಗ್ಗೆ, ಯಾವ ರೀತಿ ಈ ಸರ್ಕಾರ ಅವರ ಗ್ಯಾರಂಟಿಗಳನ್ನು ಬಿಟ್ಟರೆ ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದಂಥವರ ಪರವಾಗಿ, ಯಾರ ಪರವಾಗೂ ಒಂದು ನಯಾ ಪೈಸೆ, ಒಂದು ಸಣ್ಣ ಕಾರ್ಯಕ್ರಮ ಸಹ ವೆಲ್ಫೇರ್ ಕಾರ್ಯಕ್ರಮ ತಂದಿಲ್ಲ ಅನ್ನೋದನ್ನು ಜನರಿಗೆ ಮುಟ್ಟಿಸಿ ಇವತ್ತು ಸರ್ಕಾರದ ಆಡಳಿತದ ವಿರುದ್ಧವಾಗಿ ಜನ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ, ನನಗೆ ವೈಯಕ್ತಿಕವಾಗಿ, ನನ್ನ ತಾಲೂಕಿನ ಜನತೆಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಪಟ್ಟಣ ಪಂಚಾಯಿತಿಯಲ್ಲಿ ನನಗೆ 14 ಪ್ಲಸ್ 1 ಸೀಟ್ ನಮ್ಮ JDS ಮೈತ್ರಿ, ಅದೊಂದೇ ಕಡೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದಂಥದ್ದು. ಇನ್ನು ಎಲ್ಲ ಕಡೆ ನಾವು JDS ನಮ್ಮ ವಿರುದ್ಧವಾಗಿ ಹಾಕಿದ್ರು. ಆ ಒಂದು ಗ್ರಾಮದಲ್ಲಿ ಮಾತ್ರ ನಾವು JDSಗೆ ಸಪೋರ್ಟ್ ಮಾಡಿಬಿಟ್ಟಿದ್ವಿ. ಲೇಡಿ ಸೀಟು, ಜೆಂಟ್ಸ್ ಸೀಟ್ ನಾವು ಹಾಕ್ಕೊಂಡಿದ್ವಿ. ಆ ರೀತಿಯಲ್ಲಿ ನಾವು ಅಲ್ಲಿ ಅದು ಒಂದು ಗೆದ್ದಿದ್ದೀವಿ. ಅದ್ರ ಜೊತೆ ನಗರಸಭೆಯಲ್ಲೂ ಸಹ ಅತಿ ಹೆಚ್ಚು ಬಹುಮತದಿಂದ ನಮ್ಮ ಮಾಜಿ ನಗರಸಭಾ ಸದಸ್ಯರು ಭಾಸ್ಕರ್ ಅವರಿಂದ ಒಂದು ತೆರವಾಗಿದ್ದಂಥ ಸ್ಥಾನಕ್ಕೆ ಉಪಚುನಾವಣೆಯಲ್ಲೂ ಸಹ ಮತ್ತೊಮ್ಮೆ ನಗರಸಭೆಯಲ್ಲೂ ನಮಗೆ BJPಯನ್ನು ಗೆಲ್ಲಿಸ್ಕೊಟ್ಟು ಸಾರ್ವಜನಿಕರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸರ್, ರಾಜ್ಯದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಗ್ಯಾರಂಟಿ ಯೋಜನೆಗಳಿಂದ ನಾವು ಗೆಲ್ತೀವಿ ಅನ್ನುವಂಥ ಒಂದಷ್ಟು ಕಾನ್ಫಿಡೆನ್ಸನ್ನು ಇಟ್ಕೊಂಡ್ರು. ಅದೆಲ್ಲದೂ ಕೂಡ ಮೆಟ್ಟು ನಿಂತು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸದ ಮೂಲಕ ಆ ಉತ್ತರವನ್ನು ಕೊಟ್ಟು 14 ಕ್ಷೇತ್ರವನ್ನು ಗೆದ್ದಿದ್ದೀರಿ. ಪಟ್ಟಣ ಪಂಚಾಯಿತಿಯಲ್ಲಿ ಬಾಡಿ ಇರಲಿಲ್ಲ, 5 ವರ್ಷ ಆಯಿತು ಅಪ್ಗ್ರೇಡ್ ಆಗಿ. ನನಗೆ 2.5 ವರ್ಷ ನಾನೊಬ್ಬನೇ ಜನಪ್ರತಿನಿಧಿ ಇದ್ದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲಾದರೂ ಖಾತೆ ಆಗಿದೆ ಅಂದರೆ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ. ಇಡೀ ರಾಜ್ಯದಲ್ಲಿ ಕಾವೇರಿ ನೀರನ್ನು ತರುವಂಥ ಕೆಲಸವನ್ನು 6ನೇ ಹಂತಕ್ಕೆ ಬಾಶೆಟ್ಟಹಳ್ಳಿಯನ್ನು ಸೇರಿಸಿದ್ದೀವಿ. ಅಮೃತ್ 2 ಯೋಜನೆ ಅಡಿಯಲ್ಲಿ 41 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಅಮೃತ್ 2 ಯೋಜನೆಗೆ ಪ್ರತಿ ನೀರಿಗೆ ನಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀವಿ. 20 ಎಕರೆಯಲ್ಲಿ ಗುಂಪು ಮನೆಗಳಿಗೆ ನಾವು ಆಲ್ರೆಡಿ ಒಂದು ಕೊಟ್ಟಿದ್ದೀವಿ, ಬಟ್ ಅವರೇನು ಗ್ರ್ಯಾಂಟ್ಗಳು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಹಲವಾರು ಜನಪರವಾದಂತಹ ಕೆಲಸಗಳನ್ನು ಮಾಡ್ತಾ 3.5 ಕೋಟಿ ಇದ್ದಂಥ ಆದಾಯವನ್ನು, ಟ್ಯಾಕ್ಸ್ ರೆವೆನ್ಯೂನ ವೈಯಕ್ತಿಕವಾಗಿ ನಾನೇ ಶಾಸಕನಾಗಿರೋದ್ರಿಂದ 18 ಕೋಟಿಗೆ 2 ವರ್ಷದಲ್ಲಿ ಮಾಡಿದ್ದೀವಿ. ಈ ಎಲ್ಲ ಅಂಶಗಳನ್ನು ಒಳಗೊಂಡು ನನ್ನ ಪ್ರಾಮಾಣಿಕತೆಗೆ ಬೆಲೆಯನ್ನು ಕೊಟ್ಟು, ಪಾರದರ್ಶಕ ಆಡಳಿತಕ್ಕೆ ಬೆಲೆಯನ್ನು ಕೊಟ್ಟು ನನಗೆ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಓಕೆ, ಮತ್ತೊಮ್ಮೆ ನಾನು ಕ್ವಶನ್ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ರಾಜ್ಯದಲ್ಲೇ ಸರ್ಕಾರ ಇದೆ, ಗ್ಯಾರಂಟಿಗಳಿಂದನೇ ಗೆಲ್ತೀವಿ ಅನ್ನುವಂತಹ ಒಂದು ಆತ್ಮವಿಶ್ವಾಸನ ಇಟ್ಕೊಂಡ್ರು. ಅದೆಲ್ಲದನ್ನೂ ಹೊರತುಪಡಿಸಿ ಹೇಗೆ ಗೆದ್ರಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಸದ್ಯ ಇರುವಂಥದ್ದು. ಗ್ಯಾರಂಟಿಗೆ ವಾರಂಟಿ ಮುಗೀತು, ಗ್ಯಾರಂಟಿಯ ವಾರಂಟಿ ಮುಗಿದಿದೆ, ಇನ್ನು ಸಮಯ ಕಳೆದಿದೆ. ಇನ್ನು ಏನಿದ್ರು
ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ನಿರ್ಧಾರಕ್ಕೆ ರಾಜ್ಯದ ಜನ ಬರ್ತಾರೆ. ಓಕೆ, ಕೊನೆಯದಾಗಿ 14 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಕಾರ್ಯಕರ್ತರಿಗೆ ಈ ಮೂಲಕ ಏನು ಹೇಳಿಕ್ಕೆ ಬಯಸ್ತೀರಿ, ಇನ್ಕ್ಲೂಡಿಂಗ್ ಅಭ್ಯರ್ಥಿಗಳಿಗೆ? ತಾಲೂಕಿನ ಮತದಾರರಿಗೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಕೈ ಜೋಡಿಸಿ ಉತ್ತಮವಾದಂಥ ಚುನಾವಣೆ ನಡೆಸಿಕೊಟ್ಟಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕ ಧೀರಜ್ ಮುಂಡ್ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.